ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಿಮಗೆ ಒಂದು ಕೋರ್ಸ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಅದು ಯಾವುದಂದರೆ ನ್ಯಾಷನಲ್ ಫೊರೆನ್ಸಿಕ್ ಸೈನ್ಸ್ ಅಂತೇಳಿ ನೀವು ಕೇಳಿರ್ತೀರಿ. ಆದರೆ ತುಂಬ ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಅಂದರೆ ಒಂದು ಸೈಬರ್ ಸೆಕ್ಯೂರಿಟಿ ಮತ್ತು ಫೊರೆನ್ಸಿಕ್ ಸೈನ್ಸಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರೋ ಅಂಥ PUC ಮುಗಿಸಿರೋ ಅಂಥ ಅದರಲ್ಲೂ ಸೈನ್ಸ್ ಮುಗಿಸಿರೋ ಅಂಥ ವಿದ್ಯಾರ್ಥಿಗಳು ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನ್ಯಾಷನಲ್ ಫೊರೆನ್ಸಿಕ್ ಸೈನ್ಸ್ ಅಂತೇಳಿ NFSU ಅಂತೇಳಿ ಕರೀತಾರೆ. ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಮುಖಾಂತರ ನಡೆಯೋ ಅಂಥ ಒಂದು ಕಾಲೇಜ್. ಇದು ಒಟ್ಟು ನಮ್ಮ ಇಂಡಿಯಾದಲ್ಲಿ 9 ಕಡೆ ಈ NFSU ನ್ಯಾಷನಲ್ ಫೊರೆನ್ಸಿಕ್ ಸೈನ್ಸ್ ಯೂನಿವರ್ಸಿಟಿಗಳನ್ನ ಪ್ರಾರಂಭ ಮಾಡಿದ್ದಾರೆ ಗೌರ್ಮೆಂಟ್ನವರು. ಅದರಲ್ಲಿ ನಮ್ಮ ಸೌತ್ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕದ ಧಾರವಾಡದಲ್ಲಿ ಈ NFSU ಕ್ಯಾಂಪಸ್ ಇದೆ. ಈ ಕ್ಯಾಂಪಸಲ್ಲಿ 2 ಥರದ ಕೋರ್ಸ್ ಇದ್ದಾವೆ. ಅಂದರೆ BTech ಇನ್ ಸೈಬರ್ ಸೆಕ್ಯೂರಿಟಿ ಅಂತೇಳಿ ಬರುತ್ತೆ. ಇದು ಒಂದು 4 ಇಯರ್ಸ್ ಇರುತ್ತೆ. ಅದೇ ರೀತಿ BSc MSc ಫೊರೆನ್ಸಿಕ್ ಸೈನ್ಸ್ ಅಂತ ಇರುತ್ತೆ. ಇದು ಒಂದು 5 ಇಯರ್ಸ್ ಇರುತ್ತೆ. ನೀವು BTech ಕೋರ್ಸ್ಗಾದ್ರೂ ಜಾಯ್ನ್ ಆಗ್ಬೋದು, ಇಲ್ಲ BSc MSc ಫೊರೆನ್ಸಿಕ್ ಸೈನ್ಸ್ಗಾದ್ರೂ ಜಾಯ್ನ್ ಆಗ್ಬೋದು. 2 ಥರದ ಕೋರ್ಸು ಧಾರವಾಡದಲ್ಲಿರೋ NFSU ಯೂನಿವರ್ಸಿಟಿನಲ್ಲಿದೆ. ಇದಕ್ಕೆ ಸೇರಬೇಕು ಅಂತಂದರೆ ನೀವು PUCನಲ್ಲಿ 60% ಮಾರ್ಕ್ಸ್ ತೊಗೊಂಡಿರಬೇಕು. PCMBನಲ್ಲಿ 60% ಮಾರ್ಕ್ಸ್ ತೊಗೊಂಡಿದ್ರೆ ಇದಕ್ಕೆ ನೀವು ಜಾಯ್ನ್ ಆಗ್ಬೋದು. 100% ಜಾಬ್ ಪ್ಲೇಸ್ಮೆಂಟ್ ಸಿಗೋ ಅಂಥ ಒಂದು ಕೋರ್ಸ್ ಇದು. ಒಂದು ಪ್ರೈವೇಟಲ್ಲಾದರೂ ಸಿಗುತ್ತೆ, ಇಲ್ಲ ಗೌರ್ಮೆಂಟಲ್ಲಾದರೂ ಸಿಗುತ್ತೆ. ನೀವು JE ಮುಖಾಂತರನೂ ಹೋಗ್ಬೋದು, ಇಲ್ಲಾಂದರೆ ಇವರೇ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ, NFSU CET ಅಂತೇಳಿ. ಅದ್ರ ಮುಖಾಂತರನೂ ನೀವು ಇಲ್ಲಿ ಸೇರ್ಕೊಳ್ಳೋ ಒಂದು ಅವಕಾಶ. ಅಪ್ಲಿಕೇಶನ್ ಎಲ್ಲ ಬಂದು ಜುಲೈಯಲ್ಲಿ ಕಾಲ್ಫರ್ ಮಾಡ್ತಾರೆ. ಇದಕ್ಕೆ ಸೇರಬೇಕು ಅನ್ನೋಂಗಿದ್ರೆ ಜುಲೈಯಲ್ಲಿ ನೀವು NFSU ಎಕ್ಸಾಮ್ನ ಕಾಲ್ಫರ್ ಮಾಡ್ತಾರೆ. ಅದ್ರ ಮುಖಾಂತರ ಸೇರ್ಕೊಳ್ಳೋ ಒಂದು ಅವಕಾಶ ಇದೆ. ಎಕ್ಸಾಮ್ ಬಂದು ಆಗಸ್ಟ್ನಲ್ಲಿ ಇರುತ್ತೆ. ಒಂದು 100% ಪ್ಲೇಸ್ಮೆಂಟ್ ಸಿಗೋ ಅಂತ ಒಂದು, ಅದರಲ್ಲೂ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಕಮ್ಮಿ ಫೀಸಲ್ಲಿ ನ್ಯಾಷನಲ್ ಫೊರೆನ್ಸಿಕ್ ಸೈನ್ಸ್ ಯೂನಿವರ್ಸಿಟಿಯಲ್ಲಿ ಓದೋಂಥ ಒಂದು ಅವಕಾಶ ಸಿಗುತ್ತೆ. ಅದರಲ್ಲೂ ನಮ್ಮ ಕರ್ನಾಟಕದ ಧಾರವಾಡದಲ್ಲಿರೋದು ನಮಗೆಲ್ಲ ಒಂದು ಅನುಕೂಲನೇ. ಹಾಗಾಗಿ ಒಂದು ಉತ್ತಮವಾದ ಕೋರ್ಸು. ಯಾರೆಲ್ಲ ಫೊರೆನ್ಸಿಕ್ ಸೈನ್ಸ್ ಇರ್ಬೋದು, ಇಲ್ಲ ಸೈಬರ್ ಸೆಕ್ಯೂರಿಟಿ ಓದಬೇಕು ಅಂತ ಆಸೆ ಇಟ್ಕೊಂಡಿರೋರು ಈ NFSU CET ಎಕ್ಸಾಮ್ನ ತಗೊಂಡು ಜಾಯ್ನ್ ಆಗ್ಬೋದು. ಅದೇ ರೀತಿ JE ಮುಖಾಂತರನೂ ಇದಕ್ಕೆ ಸೇರೋ ಒಂದು ಅವಕಾಶ ಇದೆ. ನೋಡಿಕೊಂಡು ಜುಲೈಯಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡು ಇದಕ್ಕೆ ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು.